ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಾನಿಲ್ಲಿ ಮೊದಲನೇದಾಗಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಸ್ವಲ್ಪ ತುರಿದಿರೋಂಥ ತೆಂಗಿನಕಾಯಿ, ಹಾಗೆ ಒಂದು 3 ಚಕ್ಕೆ ಪೀಸು, ಹಾಗೆ ಒಂದು ಸ್ವಲ್ಪ ಲವಂಗ, ಹಾಗೆ ಒಂದು ಸ್ವಲ್ಪ ಹುರ್ಗಡ್ಲೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ, ದಪ್ಪಗೆ ಹೆಚ್ಚಿರೋ ಟೊಮೆಟೊ, ಒಂದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಇದು ಚಿಕ್ಕ ಸ್ಪೂನ್ ಅಲ್ವಾ, ಸೊ ಅದರಿಂದ ನಾನು 4-5 ಸಲ ಹಾಕಿದ್ದೀನಿ. ಇಲ್ಲಾಂದರೆ 3 ದೊಡ್ಡ ಸ್ಪೂನ್ ಎತ್ಕೊಂಡು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸಾಕು. ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಒಂದು 10 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಡಿಮೆ ಇದೆ ಖಾರ, ಸೊ ಅದರಿಂದ ಒಂದು 10-12 ಹಾಕಿದ್ದೀನಿ. ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಕೊಂಡು 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಇವಾಗ ರುಬ್ಕೋಬೇಕು. ಸೊ ಪೇಸ್ಟ್ ರೆಡಿ ಆಯಿತು ನೋಡಿ, ಸಕ್ಕತ್ತಾಗಿದೆ ಪೇಸ್ಟು. ಇವಾಗ ಸಾಂಬಾರು ರೆಡಿ ಮಾಡೋಣ. ಫಸ್ಟಿಗೆ ಚಿಕನ್ನ ನೀಟಾಗಿ ಅರಿಶಿನ ಮತ್ತು ಉಪ್ಪು ಹಾಕಿ ತೊಳ್ಕೊಳ್ಬೇಕು. ಸೊ ತೊಳ್ಕೊಂಡ್ಮೇಲೆ ಇವಾಗ ಚಿಕನ್ ಸಾಂಬಾರು ರೆಡಿ ಮಾಡೋಣ. ಸೊ ಇಲ್ಲಿ ಅರಿಶಿನ ಉಪ್ಪು ಹಾಕ್ಕೊಂಡು ಚಿಕನ್ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಿಕನ್ ಸಾಂಬಾರನ್ನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ. ಈಗ ನಾನಿಲ್ಲಿ 1 ಈರುಳ್ಳಿಯಷ್ಟು ಹಾಕೋತಾ ಇದ್ದೀನಿ. ಅಂದರೆ 1 ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ದಪ್ಪ ಈರುಳ್ಳಿ ಇದೆ, ಸೊ 1 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಈರುಳ್ಳಿ ಎಲ್ಲ, ಅಂದರೆ ಬ್ರೌನ್ ಅಂತಾರಲ್ಲ ಆ ಥರ ಆಗಬೇಕು ಈರುಳ್ಳಿ ಎಲ್ಲ. ಆ್ಯಕ್ಚುಲಿ ನಾನು ವೆಜಿಟೇರಿಯನ್ನು, ಸೊ ನಾನ್ ವೆಜ್ ಮಾಡ್ತಿದ್ದೀನಿ ಅಂದರೆ ತುಂಬ ಜನ ನಂಬಲ್ಲ. ಹೇಗೆ ಟೇಸ್ಟ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತೆಲ್ಲ ಕೇಳ್ತಾರೆ. ತೋರಿಸ್ತೀನಿ ನಿಮಗೇ ಹೇಗೆ ಮಾಡ್ತೀನಿ ನಾನು ಅಂತ. ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನಾನು ಮಾಡುವಂಥ ನಾನ್ ವೆಜ್ಜು. ಬಟ್ ನಾನು ತಿನ್ನಲ್ಲ ಅಷ್ಟೇನೆ. ಆ್ಯಕ್ಚುಲಿ ತಿಂದಿಲ್ಲ ಅಂದರೆ ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ ಅಲ್ವಾ. ನನಗೆ ಮಾಡೋಕ್ಕಿಷ್ಟ, ಬಟ್ ತಿನ್ನೋಕ್ಕಿಷ್ಟ ಆಗಲ್ಲ ಅಷ್ಟೇ. ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆಗಲಿ. ಹೈ ಫ್ಲೇಮಲ್ಲಿ ಇಟ್ಕೊಂಡಿರಿ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಇನ್ನೇನು ಚೆನ್ನಾಗಿ ರೋಸ್ಟ್ ಆಗ್ತಿದೆಯಲ್ಲ, ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಯಾವಾಗಲೂ ಮುಂಚೆ ಎಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ರುಬ್ಕೊಳ್ತಿದ್ದೆ. ಬಟ್ ಈ ಸಲ ಮನೇಲಿ ರುಬ್ಕೊಳ್ಳೋಕ್ಕಾಗಿಲ್ಲ, ಸೊ ಅದರಿಂದ ಹೊರಗಡೆ ಪ್ಯಾಕೆಟ್ ತರಿಸ್ಬಿಟ್ಟಿದ್ದೀನಿ. 1 ಸ್ಪೂನಷ್ಟು ಹಾಕೊಳ್ಳೋಣ. 1 ಸ್ಪೂನಷ್ಟು ಹಾಕಿದ್ದೀನಿ. ಆ್ಯಕ್ಚುಲಿ ಮನೇಲೇ ಮಾಡಿಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಒಳ್ಳೆಯದು, ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಏನು ಮಾಡೋದು, ಇವಾಗ ನನಗೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಪಾಪು ಇದನ್ನೆಲ್ಲ ಗಲಾಟೆ ಮಾಡ್ತಾನೆ, ಏನು ಮಾಡೋಕ್ಕೂ ಬಿಡಲ್ಲ. ಈ ಅಡುಗೆ ಮಾಡೋಕ್ಕೆ ಬಿಟ್ರೇ ಗ್ರೇಟು ಅವನು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಿಡಿಯುತ್ತೆ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗಲಿ ಈ ಥರ. ಈಗ ತೊಳೆದಿರೋ ಅಂಥ ಚಿಕನ್ ಹಾಕೋಣ. ಈಗ ತೊಳೆದಿರೋಂಥ ಚಿಕನ್ ಹಾಕ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುಕ್ಕರ್ ಮುಚ್ಚಳನ ಹೀಗೆ ಮುಚ್ಚಿ 1-2 ನಿಮಿಷ ಬಿಡಿ. ಒಂದು 2 ಮಿನಿಟ್ಸ್ ಅಷ್ಟೇ. 1-2 ನಿಮಿಷ ಆಯಿತು.
ಒಂದೆರಡು ನಿಮಿಷ ಆದಮೇಲೆ ಈ ಥರ ಸ್ವಲ್ಪ ಬೆಂದಂಗೆ ಅನಿಸುತ್ತೆ. ಸೊ ಈಗ ಮಸಾಲೆ ಹಾಕೋಣ ಅಂತ ಮಸಾಲೆ ಹಾಕ್ತಾಯಿದ್ದೀನಿ. ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕಿ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಹಾಕೋಣ. ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಅಲ್ಲಾಡಿಸಿ ಹಾಕ್ತಿದ್ದೀನಿ. ಏಕೆಂದರೆ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಮಿಕ್ಸಿಲಿ ಏನಾದರೂ ಮಸಾಲೆ ಇದ್ದರೆ ಅದೆಲ್ಲ ಸೇರಿ ಒಟ್ಟಿಗೆ ಬಂದ್ಬಿಡುತ್ತೆ ಅಂತ. ಸೊ ಈಗ ಫಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ರೌಂಡ್ ನೀಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ಅದರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಅಂದರೆ ನಾನಿಲ್ಲಿ 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಚಿಕನ್ ಸಾಂಬಾರು ಯಾವಾಗಲೂ ಅಷ್ಟೇ ಈ ಥರ ಸ್ವಲ್ಪ ತೆಳ್ಳಗಿರಬೇಕು. ಸೊ ಅದರಿಂದ ನಾನು ಒಂದು 3 ಗ್ಲಾಸಷ್ಟು ಟೋಟಲಾಗಿ 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸೊ ಈಗ ಉಪ್ಪು ಹಾಕೋಣ. ನಾನು ಮನೇಲಿ ಯೂಸ್ ಮಾಡೋದು ಕಲ್ಲುಪ್ಪು. ಸೊ ಅಳತೆ ನೋಡ್ಕೊಂಡು ಹಾಕಿ. ಇವಾಗ ಗೊತ್ತಾಯ್ತಾ ನಿಮಗೆ ಹೇಗೆ ಅಂತ. ನಾನು ಚಿಕನ್ ತಿಂದಿಲ್ಲ ಅಂದ್ರೂ ಹೇಗೆ ಹಾಕ್ತೀನಿ ಅಂತ. ಏಕೆಂದರೆ ನಾನು ಅಳತೆ ನೋಡಿ ಹಾಕ್ತೀನಿ ಅಷ್ಟೇನೆ. ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಹಾಕೋದ್ರಿಂದ ಯಾವುದು ಟೇಸ್ಟ್ ಮಾಡಿ ಹಾಕಲ್ಲ ನಾನು. ಸೊ ನನಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿರೋದೇ ಹಂಗೆ. ಯಾವುದು ಕೂಡ ಟೇಸ್ಟ್ ಮಾಡಿ ಮಾಡಲ್ಲ ಅಡುಗೆನ. ಎಲ್ಲ ಮಾಡಿ ಆಮೇಲೆ ಲಾಸ್ಟಿಗೆ ಟೇಸ್ಟ್ ಮಾಡೋದು. ಸೊ ವೆಜ್ ಆದರೆ ಟೇಸ್ಟ್ ಮಾಡ್ತೀನಿ, ನಾನ್ ವೆಜ್ ಅಲ್ಲ ಸೊ ಟೇಸ್ಟ್ ಮಾಡಲ್ಲ. ಅಂದಾಜು ಮೇಲೆ ಹಾಕಿರ್ತೀನಿ. ಆದಷ್ಟು 90% ಅಲ್ಲ 99% ಕರೆಕ್ಟಾಗಿ ಇರುತ್ತೆ ಉಪ್ಪು ಎಲ್ಲನೂ. ಇನ್ ಕೇಸ್ ಏನಾದರೂ ಅಪ್ಪಿ ಸ್ವಲ್ಪ ಕಮ್ಮಿ ಆಗಿದ್ರೆ ಆಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ. ಬಟ್ ಜಾಸ್ತಿ ಮಾತ್ರ ನಾನು ಹಾಕಿರಲ್ಲ, ಅದಂತೂ ಕನ್ಫರ್ಮ್ ಆಗುತ್ತೆ ನನಗೆ. ಸೊ ಈಗ ಆಯ್ತಲ್ಲ, ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ 3 ವಿಷಲ್ ಆದಮೇಲೆ ಹೇಗಾಗಿದೆ ಸಾಂಬಾರು ಅಂತ ಗೊತ್ತಾಗುತ್ತೆ. ಸೊ ಈ ಸಾಂಬಾರು ರೆಸಿಪಿ ಬಂದು ಸಿಕ್ಕಾಪಟ್ಟೆ ಈಸಿಯಾಗಿದೆ, ತುಂಬ ಬೇಗನೆ ಮಾಡಿಬಿಡ್ಬೋದು. ಜಸ್ಟ್ ಒಂದೇ ಒಂದು ಮಸಾಲ ರೆಡಿ ಮಾಡಿಕೊಂಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಗ್ಗರಣೆ ಕೊಟ್ಟು ಚಿಕನ್ ಹಾಕಿ ರುಬ್ಬಿರೋಂಥ ಮಸಾಲೆ ಹಾಕಿಬಿಟ್ರೆ ಚಿಕನ್ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸೊ ಟೋಟಲಾಗಿ 3 ವಿಷಲ್ ಬರೋವರೆಗೂ ಕಾಯ್ದಿದ್ದೀನಿ. ಸೊ 3 ವಿಷಲ್ ಆದಮೇಲೆ ಈ ಥರ ಟೆಕ್ಸ್ಚರ್ ಇದೆ ನೋಡಿ. ಫೈನಲಿ ಈ ಥರ ಚಿಕನ್ ಸಾಂಬಾರು ರೆಡಿಯಾಗಿದೆ. ಹೇಗಿದೆ ನೋಡೋದಕ್ಕೆ ಮಾತ್ರ ಸಖತ್ತಾಗಿತ್ತು. ನೋಡೋದಕ್ಕೆ ಮಾತ್ರ ಅಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಅಂತ ಮನೇಲಿ ಎಲ್ಲರೂ ಹೇಳಿದ್ರು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಓಕೆನಾ. ಸಖತ್ ಈಸಿ ಇದು ಚಿಕನ್ ರೆಸಿಪಿ ಮಾಡೋದು. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.